ಮೇಷ ರಾಶಿಯವರು ರಹಸ್ಯವಾಗಿ ಮಹಿಳೆಯರತ್ತ ಆಕರ್ಷಿತರಾಗುತ್ತಾರೆ. ಜ್ಯೋತಿಷ್ಯ ಹಾಗೂ ಮನೋವೈಜ್ಞಾನಿಕ ವಿಶ್ಲೇಷಣೆ ನೋಡುವಾಗ ಭಾರತೀಯ ಜ್ಯೋತಿಷ್ಯದಲ್ಲಿ ರಾಶಿಗಳು ಮಾನವನ ಸ್ವಭಾವ, ಆಲೋಚನೆ, ಭಾವನೆ, ಸಂಬಂಧಗಳ ಶೈಲಿ ಹಾಗೂ ಆಕರ್ಷಣೆಯ ರೀತಿಯನ್ನು ವಿವರಿಸುತ್ತವೆ ಎಂಬ ನಂಬಿಕೆ ಶತಮಾನಗಳಿಂದಲೂ ಇದೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಹೊರಗೆ ಕಾಣಿಸುವ ಸ್ವಭಾವವೊಂದಿದೆ, ಹಾಗೆಯೇ ಒಳಗಡೆ ಮರೆಮಾಚಿಕೊಂಡಿರುವ ಭಾವನೆಗಳೂ ಇರುತ್ತವೆ. ಈ ಹಿನ್ನೆಲೆಯಲ್ಲಿ ಮೇಷ ರಾಶಿಯವರು ರಹಸ್ಯವಾಗಿ ಮಹಿಳೆಯರತ್ತ ಆಕರ್ಷಿತರಾಗುವರೇ ಎಂಬ ಪ್ರಶ್ನೆ ಬಹಳ ಕುತೂಹಲಕಾರಿ. ಏಕೆಂದರೆ ಮೇಷ ರಾಶಿಯವರನ್ನು ಸಾಮಾನ್ಯವಾಗಿ ಧೈರ್ಯಶಾಲಿ, ನೇರ, ಮುಕ್ತವಾಗಿ ಮಾತನಾಡುವವರು ಎಂದು ಗುರುತಿಸಲಾಗುತ್ತದೆ. ಆದರೆ ಅವರ ಒಳಗಿನ ಭಾವನಾತ್ಮಕ ಜಗತ್ತು ಬಹುಮಟ್ಟಿಗೆ ರಹಸ್ಯಗಳಿಂದ ಕೂಡಿರುತ್ತದೆ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮೇಷ ರಾಶಿಯ ಮೂಲ ಸ್ವಭಾವ. ಮೇಷ ರಾಶಿಯ ಅಧಿಪತಿ ಗ್ರಹ ಮಂಗರ. ಮಂಗರ ಶಕ್ತಿ, ಉತ್ಸಾಹ, ಧೈರ್ಯ, ಆಕರ್ಷಣೆ ಮತ್ತು ಪ್ರಬಲ ಇಚ್ಛಾಶಕ್ತಿಯನ್ನು ಸೂಚಿಸುತ್ತದೆ. ಮೇಷ ರಾಶಿಯವರಲ್ಲಿ ಸಾಮಾನ್ಯವಾಗಿ ಕಾಣುವ ಗುಣಗಳು: ನಾಯಕತ್ವ, ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವ ಗುಣ, ಆತ್ಮವಿಶ್ವಾಸ, ಸಾಹಸಪ್ರಿಯತೆ, ಸ್ವಾಭಿಮಾನ. ಈ ಗುಣಗಳ ಕಾರಣದಿಂದ ಮೇಷ ರಾಶಿಯವರು ಹೊರಗೆ ತುಂಬಾ ಗಟ್ಟಿಯಾದ, ನಿಯಂತ್ರಿತ ವ್ಯಕ್ತಿಗಳಂತೆ ಕಾಣುತ್ತಾರೆ. ಆದರೆ ಅವರ ಮನಸ್ಸಿನ ಒಳಭಾಗದಲ್ಲಿ ಭಾವನೆಗಳು ಅತ್ಯಂತ ತೀವ್ರವಾಗಿರುತ್ತವೆ. ಮೇಷ ರಾಶಿಯವರು ಸಹಜವಾಗಿಯೇ ಆಕರ್ಷಣೆಯ ಕೇಂದ್ರವಾಗಿರುತ್ತಾರೆ. ಅವರಲ್ಲಿರುವ ಶಕ್ತಿ ಮತ್ತು ಆತ್ಮವಿಶ್ವಾಸ ಮಹಿಳೆಯರನ್ನು ಸೆಳೆಯುತ್ತದೆ. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ, ಮೇಷ ರಾಶಿಯವರು ಎಲ್ಲ ಆಕರ್ಷಣೆಯನ್ನೂ ಬಹಿರಂಗವಾಗಿ ತೋರಿಸುವುದಿಲ್ಲ. ರಹಸ್ಯ ಆಕರ್ಷಣೆಯ ಮುಖ್ಯ ಕಾರಣಗಳು: 1. ಸ್ವಾಭಿಮಾನ. ಮೇಷ ರಾಶಿಯವರು ತಮ್ಮ ಭಾವನೆಗಳನ್ನು ಬಹಿರಂಗಪಡಿಸಿದರೆ ತಾವು ದುರ್ಬಲರಾಗುತ್ತೇವೆ ಎಂದು ಭಾವಿಸುತ್ತಾರೆ. 2. ನಿಯಂತ್ರಣದ ಆಸೆ. ತಮಗೆ ಆಕರ್ಷಣೆ ಇದ್ದರೂ ಅದನ್ನು ತೋರಿಸದೆ ನಿಯಂತ್ರಣದಲ್ಲಿ ಇಡುವುದು ಇವರಿಗೆ ಇಷ್ಟ ಆಗುತ್ತದೆ. 3. ಅಹಂಕಾರ ಮತ್ತು ಗೌರವ. ಸಮಾಜದಲ್ಲಿ ತಮ್ಮ ಪ್ರತಿಷ್ಠೆಗೆ ಧಕ್ಕೆಯಾಗಬಾರದು ಎಂಬ ಭಯ ಇವರಿಗೆ ಇರುತ್ತದೆ. ಹಾಗಾಗಿ ರಹಸ್ಯವಾಗಿ ಮಹಿಳೆಯವರೊಂದಿಗೆ ಆಕರ್ಷಿತರಾಗುತ್ತಾರೆ. ಮೇಷರಾಶಿಯವರು ಮಹಿಳೆಯರತ್ತ ಆಕರ್ಷಿತರಾಗಲು ಈ ವಿಧಾನವನ್ನೇ ಹೆಚ್ಚು ಬಳಸುತ್ತಾರೆ. ಮೇಷ ರಾಶಿಯವರು ಮಹಿಳೆಯರತ್ತ ಆಕರ್ಷಿತರಾದಾಗ ಅದನ್ನು ವಿಚಿತ್ರ ರೀತಿಯಲ್ಲಿ ವ್ಯಕ್ತಪಡಿಸುತ್ತಾರೆ. 1. ಮೌನದ ಮೂಲಕ ಆಕರ್ಷಣೆ. ಮೇಷ ರಾಶಿಯವರು ಆಕರ್ಷಿತರಾಗಿದ್ದರೂ ಹೆಚ್ಚು ಮಾತನಾಡದೆ ದೂರದಿಂದಲೇ ಗಮನಿಸುತ್ತಾರೆ. ಅವರ ಕಣ್ಣುಗಳು ಬಹಳ ಹೇಳುತ್ತವೆ, ಆದರೆ ತುಟಿಗಳು ಮೌನವಾಗಿರುತ್ತವೆ. 2. ಸಹಾಯ ಮಾಡುವ ನೆಪದಲ್ಲಿ. ಆಕರ್ಷಿತ ಮಹಿಳೆಗೆ ಸಹಾಯ ಮಾಡುವುದು, ಸಮಸ್ಯೆ ಬಂದಾಗ ಮುಂದೆ ನಿಲ್ಲುವುದು ಇದು ಅವರ ಪ್ರೀತಿಯ ಮೌನ ರಹಸ್ಯವಾಗಿದೆ. 3. ಅಸೂಯೆಯ ಭಾವನೆ. ತಾವು ಇಷ್ಟಪಡುವ ಮಹಿಳೆ ಇನ್ನೊಬ್ಬರ ಜೊತೆ ಮಾತನಾಡಿದರೂ ಒಳಗಡೆ ಅಸೂಯೆ ಹೊಮ್ಮುತ್ತದೆ. ಆದರೆ ಅದನ್ನು ಬಹಿರಂಗವಾಗಿ ತೋರಿಸುವುದಿಲ್ಲ. ಮೇಷ ರಾಶಿಯ ಒಳಗಿನ ಮನಸ್ಸು ಹೇಗಿರುತ್ತೆ ಅಂದರೆ, 2 ವಿರುದ್ಧ ಶಕ್ತಿಗಳು ಮನಸ್ಸಿನಲ್ಲಿ ಸದಾ ಹೋರಾಡುತ್ತವೆ. ಮನಸ್ಸಿನ ಆಸೆ ಮತ್ತು ಬುದ್ಧಿಯ ನಿಯಂತ್ರಣ. ಮಹಿಳೆಯರತ್ತ ಆಕರ್ಷಣೆ ಇದ್ದರೂ ಸಹ ಹೇಳಿಬಿಡಲೇ? ಇಲ್ಲ, ಈಗ ಬೇಡ ಎಂಬ 2 ಒಳಜಗಳ ನಡೆಯುತ್ತಿರುತ್ತದೆ. ಪ್ರೀತಿಯಲ್ಲಿ ಮೇಷ ರಾಶಿಯ ರಹಸ್ಯ ಸ್ವಭಾವವನ್ನು ನೋಡಿದಾಗ ಇವರು ತೀವ್ರವಾಗಿ ಪ್ರೀತಿಸುತ್ತಾರೆ. ಆದರೆ ಅದನ್ನು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ತಮಗೆ ಖಚಿತತೆ ಬಂದಾಗ ಮಾತ್ರ ಮುಂದಾಗುತ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಅವರ ಪ್ರೀತಿ ನಾಟಕೀಯವಾಗಿರದು, ತುಂಬಾ ಆಳವಾಗಿರುತ್ತದೆ. ಮನೋವಿಜ್ಞಾನ ಪ್ರಕಾರ ಮೇಷ ರಾಶಿಯವರು ಬಾಲ್ಯದಿಂದಲೇ ಹೊಣೆಗಾರಿಕೆ ಹೊತ್ತವರು. ತಮ್ಮ ಭಾವನೆಗಳನ್ನು ಮರೆಮಾಚಿಕೊಳ್ಳಲು ಕಲಿತವರು. ಹೀಗಾಗಿ ಆಕರ್ಷಣೆ ಇದ್ದರೂ ಅದನ್ನು ಒಪ್ಪಿಕೊಳ್ಳಲು ಸಮಯ ತೆಗೆದುಕೊಳ್ಳುತ್ತಾರೆ. ತಮ್ಮ ಭಾವನೆಗಳನ್ನು ಪರೀಕ್ಷಿಸುತ್ತಾರೆ. ಮಹಿಳೆಯರಿಗೆ ಮೇಷ ರಾಶಿಯ ಹುಡುಗ ರಹಸ್ಯವಾಗಿ ಆಕರ್ಷಿತನಾಗಿದ್ದಾನಾ ಎಂದು ತಿಳಿಯಲು ಕೆಲವು ಲಕ್ಷಣ ಮತ್ತು ಸೂಚನೆಗಳು. ನಿಮ್ಮ ಮಾತನ್ನು ಗಮನದಿಂದ ಕೇಳುತ್ತಾರೆ. ನಿಮ್ಮ ಸಾಧನೆಗೆ ಹೆಮ್ಮೆಪಡುತ್ತಾರೆ. ಕಷ್ಟದ ಸಮಯದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ನಿಮ್ಮ ಬಗ್ಗೆ ಸಣ್ಣ ಸಣ್ಣ ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳುತ್ತಾರೆ. ಬಹಳ ಜನರಿಗೆ ತಪ್ಪು ಕಲ್ಪನೆಯಿರುವುದು ಮೇಷ ರಾಶಿಯವರು ಕೇವಲ ದೇಹಾತ್ಮಕ ಆಕರ್ಷಣೆಗೆ ಒತ್ತು ಕೊಡುತ್ತಾರೆ ಎಂದು. ಆದರೆ ವಾಸ್ತವದಲ್ಲಿ ಅವರಿಗೆ ಬುದ್ಧಿವಂತಿಕೆ, ಧೈರ್ಯ, ಸ್ವಾಭಿಮಾನ ಇರುವ ಮಹಿಳೆ ಹೆಚ್ಚು ಆಕರ್ಷಕ ಆಗುತ್ತಾರೆ. ಭಾರತೀಯ ಸಮಾಜದಲ್ಲಿ ಸಂಬಂಧಗಳಿಗೆ ನಿಯಮಗಳಿವೆ, ಗೌರವಕ್ಕೆ ಮೌಲ್ಯವಿದೆ. ಮೇಷ ರಾಶಿಯವರು ಇದನ್ನು ಗೌರವಿಸುವವರು. ಆದ್ದರಿಂದ ಅಸಾಧ್ಯ ಸಂಬಂಧಗಳತ್ತ ಆಕರ್ಷಣೆ ಇದ್ದರೂ ಅದನ್ನು ಹೃದಯದಲ್ಲೇ ಹೂತು ಬಿಡುತ್ತಾರೆ. ವಿವಾಹವಾದ ಮೇಷ ರಾಶಿಯವರು ಪತ್ನಿಗೆ ನಿಷ್ಠರಾಗಿರುತ್ತಾರೆ. ಆದರೆ ಮನಸ್ಸಿನಲ್ಲಿ ಮೆಚ್ಚುಗೆ ಹುಟ್ಟಿದರೂ ಅದನ್ನು ಮೀರಲು ಪ್ರಯತ್ನಿಸುತ್ತಾರೆ. ಇದು ಅವರ ಆತ್ಮನಿಯಂತ್ರಣದ ಶಕ್ತಿ.
ಆಧ್ಯಾತ್ಮಿಕವಾಗಿ ಮೇಷರಾಶಿಯವರು ಕರ್ಮ ನಂಬುವವರು. ತಮ್ಮ ಆಸೆಗಳನ್ನು ನಿಯಂತ್ರಿಸುವುದೇ ಧರ್ಮ ಎಂದು ಭಾವಿಸುವವರು. ಸಮಾಜಕ್ಕೆ ಮಾರ್ಗದರ್ಶಕರು, ನಾಯಕರು. ಅವರು ತಮ್ಮ ವೈಯಕ್ತಿಕ ಆಸೆಗಿಂತ ಕರ್ತವ್ಯವನ್ನು ಮೇಲಿಟ್ಟು ನೋಡುತ್ತಾರೆ. ಮೇಷರಾಶಿಯವರು ಯಾವ ರೀತಿಯ ಮಹಿಳೆಯರ ಮೇಲೆ ಆಕರ್ಷಿತರಾಗುತ್ತಾರೆ ಗೊತ್ತಾ? 1. ಆತ್ಮವಿಶ್ವಾಸ ಇರುವ ಮಹಿಳೆಯರತ್ತ ಆಕರ್ಷಣೆ. ಮೇಷರಾಶಿಯವರು ಮೊದಲಿಗೆ ಗಮನಿಸುವ ಗುಣವೇ ಆತ್ಮವಿಶ್ವಾಸ. ತಾನು ಯಾರು, ತಾನು ಏನು ಎಂಬುದನ್ನು ತಿಳಿದುಕೊಂಡು ಬದುಕುವ ಮಹಿಳೆಯರು ಇವರನ್ನು ಆಕರ್ಷಿಸುತ್ತಾರೆ. ಯಾರನ್ನೂ ಅತಿಯಾಗಿ ಅವಲಂಬಿಸದೆ ತನ್ನದೇ ಆದ ವ್ಯಕ್ತಿತ್ವ ಹೊಂದಿರುವ ಮಹಿಳೆಯರ ಮುಂದೆ ಮೇಷರಾಶಿಯವರು ಮನಸ್ಸಿನಿಂದಲೇ ಮಣಿಯುತ್ತಾರೆ. ಆತ್ಮವಿಶ್ವಾಸ ಇರುವ ಮಹಿಳೆ ಮೇಷರಾಶಿಯವರಿಗೆ ಸಮಾನ ಶಕ್ತಿಯಂತೆ ಕಾಣುತ್ತಾರೆ. 2. ಧೈರ್ಯ ಮತ್ತು ನೇರತೆ ಹೊಂದಿರುವ ಮಹಿಳೆ. ಮೇಷರಾಶಿಯವರು ನಾಟಕೀಯತೆ ಮತ್ತು ಕೃತಕತೆಯನ್ನು ಇಷ್ಟಪಡುವುದಿಲ್ಲ. ತಮ್ಮ ಮಾತನ್ನು ಧೈರ್ಯವಾಗಿ ಹೇಳಬಲ್ಲ, ಸತ್ಯವನ್ನು ನೇರವಾಗಿ ವ್ಯಕ್ತಪಡಿಸುವ ಮಹಿಳೆಯರ ಮೇಲೆ ಅವರಿಗೆ ವಿಶೇಷ ಆಕರ್ಷಣೆ. ಭಯದಿಂದ ಮೌನವಾಗಿರುವವರಿಗಿಂತ ತಪ್ಪಿದ್ದರೂ ಧೈರ್ಯವಾಗಿ ಒಪ್ಪಿಕೊಳ್ಳುವ ಮಹಿಳೆಯರು ಇವರ ಮನಸ್ಸಿಗೆ ಹತ್ತಿರವಾಗುತ್ತಾರೆ. 3. ಬುದ್ಧಿವಂತಿಕೆ ಮತ್ತು ಚಾತುರ್ಯ. ಮೇಷರಾಶಿಯವರು ಕೇವಲ ರೂಪವನ್ನು ನೋಡಿ ಆಕರ್ಷಿತರಾಗುವವರಲ್ಲ. ಬುದ್ಧಿವಂತಿಕೆ, ಚುರುಕಾದ ಆಲೋಚನೆ, ತಕ್ಷಣ ಪ್ರತಿಕ್ರಿಯಿಸುವ ಚಾತುರ್ಯ ಇವುಗಳು ಅವರಿಗೆ ಬಹಳ ಮುಖ್ಯ. ಚರ್ಚೆಗಳಲ್ಲಿ ಸಮಾನವಾಗಿ ನಿಲ್ಲಬಲ್ಲ, ವಿಷಯಗಳನ್ನು ಅರ್ಥಮಾಡಿಕೊಳ್ಳುವ ಮಹಿಳೆಯರು ಇವರಿಗೆ ಆಕರ್ಷಕವಾಗುತ್ತಾರೆ. ಇಂತಹ ಮಹಿಳೆಯರೊಂದಿಗೆ ಮಾತನಾಡುವುದೇ ಇವರಿಗೆ ಸವಾಲಿನಂತೆ ಅನಿಸುತ್ತದೆ. 4. ಸ್ವತಂತ್ರ ಸ್ವಭಾವದ ಮಹಿಳೆಯರ ಮೆಚ್ಚುಗೆ. ಮೇಷರಾಶಿಯವರಿಗೆ ಸ್ವಾತಂತ್ರ್ಯ ಬಹಳ ಮುಖ್ಯ. ಅದೇ ಕಾರಣಕ್ಕೆ ಅತಿಯಾಗಿ ಅಂಟಿಕೊಳ್ಳುವ, ಯಾವಾಗಲೂ ಗಮನ ಬೇಡುವ ಸ್ವಭಾವದ ಮಹಿಳೆಯರು ಇವರಿಗೆ ಇಷ್ಟವಾಗುವುದಿಲ್ಲ. ತನ್ನದೇ ಆದ ಜೀವನ, ಕನಸು, ಗುರಿಗಳನ್ನು ಹೊಂದಿರುವ ಮಹಿಳೆಯರು ಇವರಿಗೆ ಹೆಚ್ಚು ಆಕರ್ಷಕ. ಸ್ವತಂತ್ರ ಮಹಿಳೆ ಮೇಷರಾಶಿಯವರ ಕಣ್ಣಲ್ಲಿ ಗೌರವಪಾತ್ರಳಾಗುತ್ತಾರೆ. 5. ಸವಾಲು ನೀಡುವ ಮಹಿಳೆ. ಮೇಷರಾಶಿಯವರು ಸವಾಲುಗಳನ್ನು ಪ್ರೀತಿಸುವವರು. ಸುಲಭವಾಗಿ ಎಲ್ಲವನ್ನೂ ಒಪ್ಪಿಕೊಳ್ಳುವ ಮಹಿಳೆಯರಿಗಿಂತ ಸ್ವಲ್ಪ ಮಿತಿಯನ್ನು ಕಾಯ್ದುಕೊಳ್ಳುವ, ತನ್ನ ಮೌಲ್ಯವನ್ನು ಉಳಿಸಿಕೊಂಡಿರುವ ಮಹಿಳೆಯರು ಇವರ ಆಸಕ್ತಿಯನ್ನು ಹೆಚ್ಚಿಸುತ್ತಾರೆ. ಈ ರೀತಿಯ ಮಹಿಳೆಯರತ್ತ ಅವರು ನಿಧಾನವಾಗಿ ಆದರೆ ಆಳವಾಗಿ ಆಕರ್ಷಿತರಾಗುತ್ತಾರೆ. 6. ಸಕಾರಾತ್ಮಕ ಶಕ್ತಿ ಮತ್ತು ಉತ್ಸಾಹ. ಯಾವಾಗಲೂ ನಕಾರಾತ್ಮಕವಾಗಿ ಮಾತನಾಡುವ, ದೂರು ಹೇರುವ ಸ್ವಭಾವದ ಮಹಿಳೆಯರು ಮೇಷರಾಶಿಯವರನ್ನು ದೂರ ಮಾಡುತ್ತಾರೆ. ಆದರೆ ಜೀವನದ ಬಗ್ಗೆ ಉತ್ಸಾಹ ಇರುವ, ಸಮಸ್ಯೆಗಳನ್ನು ಎದುರಿಸುವ ಧೈರ್ಯ ಇರುವ ಮಹಿಳೆಯರು ಇವರ ಮನಸ್ಸಿಗೆ ತುಂಬಾ ಹತ್ತಿರವಾಗುತ್ತಾರೆ. ಸಕಾರಾತ್ಮಕ ಶಕ್ತಿಯಿರುವ ಮಹಿಳೆ ಮೇಷರಾಶಿಯವರಿಗೆ ಪ್ರೇರಣೆಯಂತೆ ಕಾಣುತ್ತಾರೆ. 7. ಗೌರವ ಮತ್ತು ಮೌಲ್ಯ ನೀಡುವ ಮಹಿಳೆ. ಮೇಷರಾಶಿಯವರ ಸ್ವಾಭಿಮಾನ ಬಹಳ ಸೂಕ್ಷ್ಮ. ಸಾರ್ವಜನಿಕವಾಗಿ ಅವಮಾನ ಮಾಡುವ ಅಥವಾ ಅವರ ಪ್ರಯತ್ನವನ್ನು ಕಡಿಮೆ ಮಾಡಿ ನೋಡುವ ಮಹಿಳೆಯರಿಂದ ಅವರು ದೂರ ಉಳಿಯುತ್ತಾರೆ. ಆದರೆ ಅವರ ಶ್ರಮವನ್ನು ಗುರುತಿಸುವ, ಗೌರವ ಕೊಡುವ ಮಹಿಳೆಯರು ಅವರ ಹೃದಯವನ್ನು ಗೆಲ್ಲುತ್ತಾರೆ. ಗೌರವವೇ ಮೇಷರಾಶಿಯವರ ಪ್ರೀತಿಗೆ ಬುನಾದಿ. ದೇಹಕ್ಕಿಂತ ಮನಸ್ಸಿಗೆ ಆದ್ಯತೆ. ಬಹಳ ಜನರಿಗೆ ಮೇಷರಾಶಿಯವರು ಕೇವಲ ದೇಹ ಸೌಂದರ್ಯಕ್ಕೆ ಒತ್ತು ಕೊಡುತ್ತಾರೆ ಎಂಬ ತಪ್ಪು ಕಲ್ಪನೆಯಿದೆ. ಆದರೆ ವಾಸ್ತವದಲ್ಲಿ ಅವರು ಮನಸ್ಸಿನ ಗುಣಗಳನ್ನು ಹೆಚ್ಚು ಮೌಲ್ಯಮಾಪನ ಮಾಡುತ್ತಾರೆ. ಒಳಗಿನಿಂದ ಬಲವಾಗಿರುವ ಆದರೆ ಹೃದಯದಿಂದ ಮೃದುವಾದ ಮಹಿಳೆಯರು ಇವರಿಗೆ ಜೀವನ ಸಂಗಾತಿಯಾಗುವ ಸಾಧ್ಯತೆ ಹೆಚ್ಚು. ಒಟ್ಟಾರೆ ಹೇಳುವುದಾದರೆ, ಮೇಷರಾಶಿಯವರು ಆಕರ್ಷಿತರಾಗುವ ಮಹಿಳೆಯೆಂದರೆ ಕೇವಲ ಸುಂದರಳಲ್ಲ, ಬದಲಾಗಿ ಆತ್ಮವಿಶ್ವಾಸ, ಧೈರ್ಯ, ಬುದ್ಧಿವಂತಿಕೆ, ಸ್ವತಂತ್ರತೆ ಮತ್ತು ಗೌರವದ ಪ್ರತಿರೂಪವಾಗಿರುವ ಮಹಿಳೆ. ಅವರು ಪ್ರೀತಿಯಲ್ಲಿ ವೇಗಿಯಾಗಿರಬಹುದು, ಆದರೆ ಆಯ್ಕೆಯಲ್ಲಿ ತುಂಬಾ ಜಾಗರೂಕರಾಗಿರುತ್ತಾರೆ. ಹೊರಗೆ ಗಟ್ಟಿಯಾಗಿ ಕಾಣಿಸುವ ಮೇಷರಾಶಿಯವರ ಹೃದಯವನ್ನು ಗೆಲ್ಲಬೇಕಾದರೆ ಒಳಗಿನ ಶಕ್ತಿ ಮತ್ತು ಸತ್ಯಭಾವನೆ ಅವಶ್ಯಕ. ಕೊನೆ ಮಾತು. ಹೌದು, ಮೇಷರಾಶಿಯವರು ರಹಸ್ಯವಾಗಿ ಮಹಿಳೆಯರತ್ತ ಆಕರ್ಷಿತರಾಗುತ್ತಾರೆ. ಆದರೆ ಅದು ತಾತ್ಕಾಲಿಕ ಮೋಹವಲ್ಲ, ಅದು ಆಳವಾದ ಭಾವನೆ ನಿಯಂತ್ರಿತ, ಗೌರವಪೂರ್ಣ ಆಕರ್ಷಣೆ. ಅವರು ತಮ್ಮ ಹೃದಯದ ಮಾತನ್ನು ಎಲ್ಲರ ಮುಂದೆ ಹೇಳುವುದಿಲ್ಲ, ಆದರೆ ಸತ್ಯವಾದ ಪ್ರೀತಿ ಬಂದಾಗ ಪೂರ್ಣವಾಗಿ ನಿಲ್ಲುತ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.